ಚೆನ್ನಾಗಿರೋ ವಾಟರ್ ಫಾಲ್. ಬನ್ನಿ, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ? ಬನ್ನಿ, ಟೆನ್ಷನ್ ಎಲ್ಲ ಹಾಕಿದ್ಯಾ? ತಾತ ಅವರು ಲೆಟರ್ ಬರ್ದು ಬರೋಕ್ ಹೇಳಿದಾರಲ್ವಾ, ಅದಕ್ಕೆ ನನಗೆ ಟೆನ್ಷನ್ ಆಗ್ತಿದೆ, ಏನಾಗಿದ್ಯೋ ಅಂತ. ನಾವು ಹೋಗ್ತಾ ಇದೀವಲ್ವಾ, ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಬಿಡೋಣ, ಅನ್ಮನನೇ ಬೇಡ. ಬನ್ನಿ, ಅಲ್ಲಿ ನೋಡು, ನಾವು ತಲುಪಿಟ್ವಿ. ಟೊಮೊಟೊ ತಗೊಳ್ಳಿ, ಟೊಮೊಟೊ 20 ರೂಪಾಯಿ 1 ಕೆಜಿ. ಟೊಮೊಟೊ ತಗೊಳ್ಳಿ, ತಗೊಳ್ಳಿ ಟೊಮೊಟೊ 20 ರೂಪಾಯಿ 1 ಕೆಜಿ. ಪೇಪರ್, ಬಿಸಿ ಬಿಸಿ ಸುದ್ದಿ, ನ್ಯೂಸ್ ಪೇಪರ್. ಪೇಪರ್ ತಗೊಳ್ಳಿ. ಯಾರು ನೀನು? ತಾತ, ಹಾಯ್. ಓಡಿ, ನನಗೆ ಗೊತ್ತು ಇವ್ರನ್ನ ಅವರೇ ಕಳ್ಸಿರೋದು. ಅಯ್ಯೋ ಹೆದರ್ಕೋಬೇಡಿ, ಇದು ನನ್ನ ಮೊಮ್ಮಗ ನನ್ನನ್ನು ನೋಡಕ್ ಬಂದಿರೋದು. ಗರ್ಜಿಸ್ತಾನೆ. ಆದ್ರೆ ನಾವು ಗರ್ಜಿಸ್ತೆ ಬಂದ್ವಿ. ಪ್ರಪಂಚ ಬದಲಾಯ್ತದ್ರೆ ನೀನ್ ಬದಲಾಗ್ಲಿಲ್ಲ ಮುಂಡೆದೆ. ತಾತ ತಾತ ನನ್ನ ಮಕ್ಕಳು ತಾತ, ನೀವು ನಮ್ಮನ್ನ ಇಲ್ಲಿಗೆ ಯಾಕೆ ಬರೋಕ್ ಹೇಳಿದ್ರಿ? ನೋಡಿ, ಇಲ್ಲಿ ಕೆಲವರು ಬಂದು ಇದನ್ನ ಒಡೆದು ಹಾಕಿ ಇದನ್ನ ಸ್ಟೇಡಿಯಂ ಮಾಡ್ಕೋಬೇಕು ಅಂತಿದ್ದಾರೆ. ಯಾರದು? ಕ್ರಿಕೆಟ್ ಗ್ಯಾಂಗ್. ಕ್ರಿಕೆಟ್ ಗ್ಯಾಂಗ್. ಈ ಅಂಪೈರ್ ನಮಗೆ ಕರೆದಿದ್ದಾರೆ, ಆದ್ರೆ ಮ್ಯಾಚ್ ಮಾತ್ರ ನಾವೇ ಗೆಲ್ತೀವಿ. ಈಗ ಇಲ್ಲಿ ನಮ್ಗೆ ತುಂಬಾ ಟೆನ್ಷನ್ ಇದೆ, ನಮ್ಗೆ ಮ್ಯಾಚ್ ಆಡಕ್ ಆಗಲ್ಲ. ಟೀಮ್ ನಲ್ಲಿ 11 ಜನ ಇರ್ಬೇಕು, ಇಷ್ಟೇ ಜನದಲ್ಲಿ ಹೇಗೆ ಆಡಕ್ಕಾಗತ್ತೆ? ಅಯ್ಯೋ, ಇವರು ಕ್ರಿಕೆಟ್ ಟೀಮ್ ಅಲ್ಲ, ಗುಂಡಾಗಳ ಟೀಮು. ಕ್ರಿಕೆಟ್ ಇನ್ ಬಟ್ಟೆಯಲ್ಲಿ. ಇದು ಸಿಲ್ಕ್ ದಲ್ಲ, ಕಾಟನ್ ಬಟ್ಟೆ, ಅನ್ಮನನೇ ಬೇಡ. ಅಯ್ಯೋ, ಇದು ಅವ್ರ ದಿನದ ಕರ್ಮ. ಈ ಗೂಂಡಾಗಳು ಇದನ್ನ ಒಡೆದಾಕಕ್ ನೋಡ್ತಿದ್ದಾರೆ. ನೋಡಿ, ಗೂಂಡಾಗಿರಿಯಿಂದ ಏನೂ ಆಗೋದಿಲ್ಲ. ನಿಮ್ಗೆ ಸ್ಟೇಡಿಯಂ ಬೇಕಾದ್ರೆ ಬೇರೆ ಎಲ್ ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಖಾಲಿ ಜಾಗ, ಇಷ್ಟು ದೊಡ್ಡ ಜಾಗ ಎಲ್ಲೂ ಸಿಗೋದಿಲ್ಲ ನಮ್ಗೆ. ಈ ಜಾಗ ತುಂಬಾನೇ ಚೆನ್ನಾಗಿದೆ, ಟೋಟಲಿ ಫ್ಲಾಟ್. ಸ್ಟೇಡಿಯಂ ಮಾಡೋದಕ್ಕೆ ಸೂಪರ್ ಆಗಿದೆ. ಸ್ಟೇಡಿಯಂ ಇಲ್ಲೇ ಆಗುತ್ತೆ, ನಾವ್ ಆಟ ಆಡ್ತೀವಿ ಮತ್ತೆ ವರ್ಲ್ಡ್ ಕಪ್ ಗೆಲ್ತೀವಿ, ಮತ್ತೆ ಇಲ್ಲಿ ವರ್ಲ್ಡ್ ಕಪ್ ಮಾಡಿಸಿ ದುಡ್ಡನ್ನ ಮಾಡ್ತೀವಿ. ಇಲ್ಲಾರು ಸ್ಟೇಡಿಯಂ ಮಾಡಕ್ಕಾಗಲ್ಲ. ನಮ್ಮ ಹತ್ರನೇ ಟಾಸ್ ಹಾಕ್ತೀರಾ ಗೆಳೆಯರೇ? ಮ್ಯಾಚ್ ಶುರು ಮಾಡಿ. ಇತ್ತಗೋ ಬೌನ್ಸರ್. ಅಯ್ಯಮ್ಮ, ಅಯ್ಯೋ ಅಮ್ಮ, ಎಲ್ಲರೂ ನನ್ಗೆ ಹೊಡಿತಾ ಇದ್ದಾರೆ, ನನ್ಗೂ ಹೊಡಿಯೋದಕ್ಕೆ ಒಂದು ಅವಕಾಶ ಕೊಡಿ. ಅಯ್ಯಯ್ಯೋ, ನನಗೆ ಹೊಡಿಬೇಡಿ. ಅಯ್ಯ ಅಮ್ಮ. ಈಗ ಬರುತ್ತೆ ಸಿಕ್ಸ್.
ಈ ತರ ಮಾತ್ರ ತಿಳ್ಕೊಬೇಡ ನೀನ್ ಮ್ಯಾಚ್ ಗೆದ್ದೆ ಅಂತ. ನಾವು ಬೇರೆ ಇನ್ನಿಂಗ್ಸ್ ಆಟ ಆಡೋದಕ್ಕೆ ಇನ್ನೊಂದ್ಸಲ ಬಂದೇ ಬರ್ತೀನಿ. ಹಾ? ನಾನ್ ನಿಮ್ಗಳ ತರ ಹೊಡ್ದಾಡಕ್ ಆಗ್ಲೇ ಇಲ್ಲ. ನಾನ್ ತುಂಬಾ ದುರ್ಬಲ. ಹಾಗನ್ಬೇಡ, ನೀನ್ ಚೆನ್ನಾಗಿ ಹೋರಾಡ್ದೆ, ಗರ್ಜಿಸ್ದೆ. ನಾನ್ ಒಂದ್ಸರಿನೂ ಗರ್ಜಿಸ್ಲೇ ಇಲ್ಲ. ಇದು ಒಳ್ಳೇದಾಗ್ಲಿಲ್ಲ. ಹಾಲಲ್ಲಿ ಒಳ್ಳೆ ಮೀಟಿಂಗ್ ಇದೆ, ಎಲ್ಲರೂ ಸಿಕ್ ಬಟ್ಟೆಲಿ ಹೋಗೋಣ. ನಮ್ ಹತ್ರ ಸಿಲ್ಕಿನ್ ಬಟ್ಟೆ ಇಲ್ಲ. ಹೇಗಿದ್ದೀರೋ ಹಾಗೆ ಹೋಗಿ. ಹಾ ನಡೀತಿದೆ, ಗರ್ಜಿಸ್ತಾ. ನೀವು ಗರ್ಜಿಸ್ಲಿಲ್ಲ. ಧೈರ್ಯವಾಗಿದ್ದೆ ನಾನು ವಯಸ್ಸಿನಲ್ಲಿ. ಈಗ ಹೊರಡು. ಈ ಪುತ್ಳಿ ಯಾರ್ದು? ಅದು ಶೇರ್ ಸಿಂಗ್ದು. ತುಂಬಾ ದೊಡ್ಡ ಫೈಟರು, ತುಂಬಾ ತಾಕತ್ತಿತ್ತು. ಕೈಲಾಗದವ್ರನ್ನ ರಕ್ಷಣೆ ಮಾಡ್ತಾ ಇದ್ದ. ಎಲ್ರು ಇವನ್ನ ಪೂಜಿಸ್ತಾರೆ. ನಡೀರಿ ಒಳಗಡೆ ಹೋಗಿ ಮಾತಾಡೋಣ. ಬಾ ಮಗು, ಎಲ್ರು ಒಳಗ್ ಹೋಗೋಣ. ಏನ್ ಅವಶ್ಯಕತೆ ಇತ್ತು ನಿಮ್ಗೆ ಕ್ರಿಕೆಟ್ ಗ್ಯಾಂಗ್ ಅವ್ರ ಜೊತೆ ಹೊಡೆದಾಡೋದು? ಅವ್ರು ಮತ್ತೆ ಬರ್ತಾರೆ ಸಿಲ್ಕ್ ಬಟ್ಟೆಯಲ್ಲಿ. ಮಾತನ್ ಸರಿಯಾಗಿ ಹೇಳ್ತಿದ್ದೆ ನೀವನು, ಗರ್ಜಿಸಿ. ತಾತ ಅವ್ರೆ, ಅವ್ರನ್ನ ಹೊಡೆದು ಓಡಿಸಿಲ್ಲ ಅಂದ್ರೆ ನಿಮ್ ಮನೇನೆ ಹೊಡೆದಾಕ್ತಿದ್ರು ಅವರು. ಮಾತನ್ ಸರಿಯಾಗಿ ಹೇಳ್ತಿದ್ದಾನೆ ಅವನು, ಗರ್ಜಿಸಿ. ನೀವಂತೂ 4 ದಿವಸದಲ್ಲಿ ಹೊರಟಾಗ್ತೀರ, ನಾವಂತೂ ಇಲ್ಲೇ ಇರ್ಬೇಕಲ್ಲ ಆ ಕ್ರಿಕೆಟ್ ಗ್ಯಾಂಗ್ ಮಧ್ಯದಲ್ಲಿ. ಇವನು ಸರಿಯಾಗಿ ಹೇಳ್ತಿದ್ದಾನೆ, ಗರ್ಜಿಸಿ. ತಾತ ಅವ್ರೆ, ನೀವು ಅವ್ರ ಕಡೆ ಇದ್ದೀರಾ ನಮ್ ಕಡೆ ಇದ್ದೀರಾ? ಅವರು ಸರಿಯಾಗಿ ಹೇಳ್ತಾ ಇದಾರೆ, ನಾವು ಸರಿಯಾಗಿ ಹೇಳ್ತಾ ಇದೀವಿ. ಎಲ್ರು ಸರಿಯಾಗಿ ಮಾತಾಡಿದ್ರೆ ಎಲ್ರು ಸರಿಯಾಗಿದ್ದಾರೆ ಅಂತಾನೆ ಹೇಳ್ತೀನಿ ಅಲ್ವಾ? ಗರ್ಜಿಸ್ತಾ ಹೇಳೋದನ್ನ ಮರ್ತ್ಬಿಟ್ರಿ. ಮಗು, ನಾನು ಯೌವನದಲ್ಲಿ ಗರ್ಜಿಸ್ತಾ ಇದ್ದೆ. ಇವ್ರದೇನೋ ಯೌವನ ಮುಗಿದೋಯ್ತು, ನಮ್ದೇ ಕಾಲ್ ಮಾಡ್ತಿದ್ರ ರೇಷ್ಮೆ ಬಟ್ಟೆಯಲ್ಲಿ. ಇದೆಂತ ಕಾಲ ಬಂತು, ನಿಮ್ಮನ್ನ ನೀವೇ ರಕ್ಷಣೆ ಮಾಡೋಕಾಗ್ತಾ ಅಲ್ವಾ? ಭಾಷಣ ಮಾಡೋದ್ ತುಂಬಾ ಸುಲಭ. ನಾವ್ ಹೇಗ್ ಆಡೋಣ ಅವ್ರ ಜೊತೆ? ನೋಡಿದ್ರಲ್ಲ ಅವ್ರು ಹೇಗ್ ಫಾಸ್ಟ್ ಬೌಲಿಂಗ್ ಮಾಡ್ತಾರೆ ಅಂತ. ಇವ್ರಿಲ್ಲಿ ಇರಬಾರ್ದು ರೇಷ್ಮೆ ಬಟ್ಟೆಯಲ್ಲಿ. ಓಕೆ, ನಾವು ಕಾಟನ್ ಬಟ್ಟೆನಲ್ಲೇ ಇರೋಣ. ಓಯ್, ನಾನ್ ನಿಮ್ಮನ್ನ ಇಲ್ಲಿ ಇರೋಕ್ ಬಿಡೋದಿಲ್ಲ. ಸುಮ್ನಿರೇ. ದಾದಾಗಿರಿ ನಾನ್ ಮಾಡ್ತೀನಿ. 3 ತಿಂಗಳಿಂದ ಬಾಡಿಗೆ ನೆಟ್ ಕಟ್ಟಿಲ್ಲ, ನನ್ನನ್ನೇ ಹೆದರ್ಸ್ತೀರಾ? ಯಾರು ಹೋಗ್ಬೇಕೋ ಅವ್ರು ಹೋಗ್ತಾ ಇರಬಹುದು. ಇವ್ರು 4 ಜನ ಇಲ್ಲೇ ಇರ್ತಾರೆ. ಇವರು ಆ ಕ್ರಿಕೆಟ್ ಗ್ಯಾಂಗ್ ನ ಹೊಡೆದು ಓಡಿಸಿದ್ದಾರೆ. ಅವ್ರಿನ್ ಇಲ್ಲಿಗೆ ಬರೋದಕ್ಕೆ ಧೈರ್ಯ ಮಾಡೋಲ್ಲ. ಎಲ್ರು ನಗ್ತಾ ಇದಾರೆ ಊರಲ್ಲಿ. ಎಲ್ಲಿ ಯಾರ್ ಕರ್ ಹಾಕಿ ಬೋಲ್ಡ್ ಮಾಡ್ಬೇಕಿತ್ತು, ಅಲ್ಲಿ ಫುಲ್ ಟಾಸ್ ಹಾಕಿ 4 ಹೊಡಿಸ್ಕೊಂಡ್ಬಿಟ್ವಿ. ಬಾಸ್, ಅರೆ ಏನ್ ಬಾಸ್, ಅವ್ರು ನಮ್ಮನ್ನೆಲ್ರು ಬೌಂಡ್ರಿಯಿಂದ ಆಚೆಗೆ ಅಟ್ಬಿಟ್ರು. ಬಾಸ್ ಎಲ್ಲ ಸರಿ ಹೋಗುತ್ತಾ? ನಾವ್ ಯಾರನ್ನ ಕರ್ಕೊಂಡ್ ಬಂದಿದೀವಿ ನೋಡಿ. ಇವರಿಬ್ರು ಯಾರು? ಯಾರಿವ್ರು? ಗಾಳಿಪಟ. ಇದೇನ ನಿನ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್? ಒಂದ್ ಮ್ಯಾಚ್ ಸೋತಿದ್ಕೆ ಆಟನೇ ಬದಲಾಯಿಸ್ಬಿಟ್ಯಾ? ಕ್ರಿಕೆಟ್ ಇಂದ ಸೀದಾ ಗಾಳಿಪಟ. ಎಷ್ಟ್ ಮಾತಾಡ್ತೀರ ನೀವೇನು? ನನ್ ಮಾತು ಕೇಳಿ ಡಾನ್, ಇವನು ಗಾಳಿಪಟ ಫೈಟರ್. ಒನ್ನ ಮತ್ತೆ ಟುನ್ನ ಅವ್ರು ಗಾಳಿಪಟದಿಂದ ಫೈಟ್ ಮಾಡ್ತಾರೆ. ಬಹಳ ದೊಡ್ಡ ಹೆಸರಿದೆ ಇವ್ರಿಗೆ. ಒಳ್ಳೇದು. ಅರೆ ಓ ಬೌಲರ್, ಎತ್ತು ಸ್ವಲ್ಪ ಬೌಲ್ನ. ಈ ಗಾಳಿಪಟದವನ್ ಮೇಲೆ ಇಡು ಗುರಿನ.
ಈಗ ಮಾಡ್ತೀನಿ ಇನ್ನು ಏನಾದ್ರೂ ನೋಡ್ಬೇಕಾ? ಇಲ್ಲ, ಎಲ್ಲ ಯಾರ್ಕರ್ಗಳು ನಮ್ ಕಣ್ಮುಂದೆನೆ ತೋರ್ಸ್ಬಿಟ್ರಲ್ಲ ನೀವು. ಇವನು ಒಬ್ನೇ ಇದ್ದ, 10 ಜನ ಇದ್ದಿದ್ರು ಇದೇ ಆಗ್ತಾ ಇತ್ತು. ಏನ್ ಮುನ್ನ ಹೌದು ಟುನ್ನ. ಶಬಾಷ್ ಮುನ್ನ ಮತ್ತೆ ತುನ್ನ, ಹೋಗಿ ಆ 4 ಜನಕ್ಕೆ ಕ್ಲೀನ್ ಬೋರ್ಡ್ ಮಾಡಿ. ಆ 4 ಜನ ಇವತ್ತು ಅವ್ರ ಪೆವಿಲಿಯನ್ಗೆ ಓಡೋಗ್ಬೇಕು. ಎಂತ ಗಾಳಿಪಟ ತಗೊಂಡೋಗ್ತೀವಿ ಅಂದ್ರೆ ಒಬ್ಬೊಬ್ರಿಗೂ ಹೊಡೆದು ಹಣೆ ಬರ ಬದಲಾಯಿಸ್ಬಿಡ್ತೀವಿ. ಏನ್ ಟುನ್ನ? ಹೌದು ಮುನ್ನ. ಕಮೋನ್ ಬನ್ನಿ, ಪಾಸ್ ಮಾಡು. ಯಾವುದು? ವಾ ವಾ, ಶಬಾಷ್ ಶಬಾಷ್ ಶಬಾಷ್. ನಾನ್ ಗೆದ್ಬಿಟ್ಟೆ. ಬಾಲ್ನ ಯಾಕೆ ಹಾಳು ಮಾಡಿದ್ರಿ? ಮಿಸ್ ಆಗಿ ಕೊಯ್ದ್ಬಿಟ್ಟ. ಏನ್ ಮುನ್ನ? ಹೌದು ಟುನ್ನ. ಇವಾಗ ಇನ್ನು ಬಾಲ್ ಹೊಡೆದಾಕಿದ್ವಿ, ಈಗ ಇವ್ರನ್ನ ಹೊಡೆದಾಕಣ. ಎಂಟುನ್ನ. ಮುನ್ನ. ಅಯ್ಯೋ ವಾ, ಶಬಾಷ್ ಶಬಾಷ್ ಶಬಾಷ್. ಒಂದೇ ಸಲ 3 ಪಟ ಬಿಡ್ತಾ ಇದ್ದಾನೆ. ನನ್ಗೆ ಡ್ರ್ಯಾಗನ್ ಇರೋದು ಇಷ್ಟ ಆಗ್ತಾ ಇದೆ. ಹಾಗಿದ್ರೆ ನೀನು ಡ್ರ್ಯಾಗನ್ ನ ತಗೋ. ಇವಾಗ ತೋರಿಸ್ತೀನಿ. ಈ ಗಾಳಿಪಟ ನಮ್ಗೆ ಹೊಡಿತಾ ಇದೆ. ಹಾ, ಹಾಗೆ ಹೊಡಿತಾನೆ ಇರ್ತೀವಿ ಈ ಜಾಗ ಬಿಟ್ಟು ನೀವೆಲ್ಲ ಹೋಗೋ ತನಕ. ಎಂಟುನ್ನ. ಮುನ್ನ. ಅನ್ಸತ್ತೆ ಆ ಕ್ರಿಕೆಟ್ ಅವನೇ ಕಳ್ಸಿರೋದು ಇವ್ರನ್ನ. ಹೊಡೀರಿ ಹೊಡೀರಿ.
ಸುಮ್ನೆ ಹೋಗ್ಬೇಡ ಎಲ್ಲಿಂದ, ಇಲ್ಲ ತುಂಬಾ ಅನ್ಭವಿಸ್ತೀರಾ. ತಗೊಳ್ಳಿ ಗೆಳೆಯರೇ. ನಿನ್ ಮೊದಲನೇ ಹದ್ದು ಅನ್ಸುತ್ತೆ. ಗಿಣಿಯಿಂದ ಹೊಡ್ಸ್ಕೊತಿರೋದು ಅನ್ಮನೇ ಬೇಡ. ನಾನು ಇವ್ರ ತರ ಹೊಡೆದಾಡಕ್ ಆಗ್ತಿಲ್ಲ. ಐಡಿಯಾ. ಆ ಡ್ರಮ್ ನಮ್ ಕಡೆ ಬರ್ತಾ ಇದೆ. ನಮ್ ಗಾಳಿಪಟ ಹರಿದೋಯ್ತು. ಈಗ ನಿಮ್ಮನ್ನು ಕಟ್ ಮಾಡ್ತೀನಿ. ಶಬಾಷ್ ಬನ್ನಿ. ಜಾಗ ಖಾಲಿ ಮಾಡಿಸ್ತೀರಾ? ಹೊಟ್ಟೆಲ್ ಹೊಡಿತಾ ಇದ್ದೀನಿ. ನಡಿ ಓಡೋಣ ಇಲ್ಲಿಂದ. ಇನ್ನೊಂದ್ಸಲ ಬಂದ್ರೆ ಪರಿಣಾಮ ಸರಿ ಇರಲ್ಲ. ಇವ್ರು ಮತ್ ಯಾವತ್ತೂ ಬರಲ್ಲ ಅನ್ಮನೇ ಬೇಡ. ಅವ್ರು ಮತ್ತೆ ಬರಲ್ಲ, ಬೇರೆ ಯಾರಾದ್ರೂ ಬರ್ತಾರೆ ರೇಷ್ಮೆ ಬಟ್ಟೆಯಲ್ಲಿ. ಕ್ರಿಕೆಟ್ ಗ್ಯಾಂಗ್ ಸುಮ್ನೆ ಅಂದು ಇರಲ್ಲ. ಹೌದು, ನೀವು ನಮ್ ತೊಂದ್ರೆ ಜಾಸ್ತಿ ಮಾಡಿದ್ರಿ. ಹೌದು, ಇವ್ರಿಲ್ಲೇ ಇರ್ತಾರೆ. ತಾತ ನೀವ್ ಇವತ್ ಗರ್ಜಿಸಿದ್ರಿ. ನಾನ್ ಚಿಕ್ಕವನಾಗಿದ್ದಾಗ ಗರ್ಜಿಸ್ತಿದ್ದೆ. ಇವ್ರು ಯಾರು ತಪ್ಪಾಗಿ ಹೇಳ್ತಾ ಇಲ್ಲ. ಕ್ರಿಕೆಟ್ ಗ್ಯಾಂಗ್ ಸುಮ್ಮನಂತೂ ಇರೋದಿಲ್ಲ ಬರ್ಕುರ್ತ. ಇದಕ್ಕೆಲ್ಲಾದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲೇಬೇಕು. ಅರೇ, ಏನು ಅರ್ಥನೇ ಆಗ್ತಿಲ್ವಲ್ಲ. ಗಾಳಿಪಟ ಜಾಸ್ತಿ ಹರಿದಿದ್ಯಾ ಅಥವಾ ನೀವಿಬ್ರು ಅಂತಾನ? ಟುನ್ನ ನೀವ್ ಟಾಸ್ ಅಲ್ಲ ಮ್ಯಾಚಸ್ ಸೋತಿದ್ದೀರಾ. ಶಟಪ್ ಹೇಳೋಗಿದ್ರಿ ಮೇಡನ್ ಓವರ್ ಮಾಡ್ತೀನಿ ಅಂತ, ಆದ್ರೆ 6 ಹೊಡಿಸ್ಕೊಂಡ್ ಬಂದಿದ್ದೀರಾ. ಅವ್ರು ತುಂಬಾನೇ ಭಯಂಕರ ಫೈಟರ್ಗಳು. ಏನ್ ಮುನ್ನ ನಿಮ್ಮಿಂದ ಕೆಲ್ಸ ಆಗೋದಿಲ್ಲ. ಅವ್ರಗಳಿಗೆ ಬೌನ್ಸರ್ ಮಾಡ್ಬೇಕಾಗತ್ತೆ. ನಾವ್ ಇಷ್ಟು ಜನ ಇದ್ರು ಅವ್ರನ್ನೇನು ಮಾಡಕ್ಕಾಗ್ಲಿಲ್ಲ. ಈಗ ಬೌನ್ಸರ್ ಹಾಕ್ಬಿಟ್ಟು ಏನ್ ಮಾಡಕ್ಕಾಗತ್ತೆ? ಅದು ಬೌನ್ಸರ್ ಅಲ್ಲ, ಬೌನ್ಸರ್ ಬಾಲ್. ಅದು ಗುರು ಗಂಟಾಲ್. ಕುರುಗಂಟಲ್ ಯಾರು? ಕುಂಫು ಮಾಸ್ಟರ್ ಗುರು ಗಂಟಾಲ್. ಅವ್ರನ್ನ ಇದುವರೆಗೂ ಯಾರು ಸೋಲ್ಸೋಕೆ ಆಗಿಲ್ಲ. ಪಕ್ ಪಕ್ ಪಕ್. ನಿಂತ್ಕೋ. ನಿಂತ್ಕೋ. ಕುರುಗಂಟಲ್. ಇವನ್ ಅದೇ ಕೋಳಿ ಕಳ್ಳ ಅನ್ಸುತ್ತೆ. ಅಯ್ಯೋ, ನನ್ನನ್ನಾದ್ರೂ ಹೊರಗಡೆ ಬಿಡಿ. ಕೋಳಿ ಕಳ್ಳ, ನಿನಗೆ ಇಷ್ಟೊಂದು ಧೈರ್ಯ? ನನ್ನ ಕೋಳಿಗಳನ್ನೇ ಕದಿಯಕ್ ಬಂದಿದ್ಯಾ, ಅದು ಗಂಟೆ ಹೊಡ್ಕೊಂಡು. ನಾನ್ ಗಂಟೆನ ಹೊಡೆದಿಲ್ಲ. ನಾನ್ ನಿಮ್ಗೆ ಕೋಳಿಗಳಂದರ ಕಾಣ್ತೀನಾ? ಇಲ್ಲ, ನೋಡಕ್ಕಂತೂ ಬಿಕಾರಿ ಇದ್ದಂಗಿದ್ಯಾ, ಗಂಟೆ ಹೊಡ್ಕೊಂಡು. ಅರೆ, ನಾನು ಕ್ರಿಕೆಟ್ ಅವ್ರ ಕಡೆಯವನು. ಕ್ಯಾಪ್ಟನ್ ನಿಮ್ನ ಕರೆದಿದ್ದಾನೆ. ನಾನ್ ಫುಟ್ಬಾಲ್ ಆಡ್ತೀನಿ.
ಕ್ರಿಕೆಟ್ ನಲ್ಲಿ ನನ್ಗೊಂದ್ ಚೂರು ಇಂಟ್ರೆಸ್ಟ್ ಇಲ್ಲ. ಯಾವ್ದೇ ಕೆಲ್ಸಕ್ಕೂ ದುಡ್ಡಾಗುತ್ತೆ, ಗಂಟೆ ಹೊಡ್ಕೊಂಡು. ಕೊಡ್ತೀವಿ, ನನ್ನ ಹೊರಗಡೆ ಬಿಡಿ ಹಾಗೂ ನಮ್ ಜೊತೆ ಬನ್ನಿ. ನಾವು ಒಂದ್ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡ್ಬೇಕಾಗತ್ತೆ. ವಾವ್ ವಾವ್ ವಾವ್, ಕೊಡ್ಲಿನ ಕಾಲಿಗೆ ಹೊಡ್ಕೊಳ್ಳೋದು ಒಂದೇ, ಕಾಲ್ನ ಕೊಡ್ಲಿಗೆ ಹೊಡ್ಕೊಳ್ಳೋದು ಒಂದೇ. ರೇಷ್ಮೆ ಬಟ್ಟೆಲಿ ಕಾಲ್ ನಮ್ದೆ, ಕೊಡ್ಲಿನೂ ನಮ್ದೆ. ನಿಮ್ಮೆಲ್ಲರಿಗೂ ಪ್ರಾಬ್ಲಮ್ ಏನು? ಆದ್ರೆ ಕೊಡ್ಲಿ ಎಲ್ಲಿದೆ? ಅಯ್ಯೋ ಕೊಡ್ಲಿ ಕಣೋ ಕತ್ತೆ. ಆದ್ರೆ ಗಾದೆನ ಕೊಡ್ಲಿ ಅಂತ ಯಾಕೆ ಹೇಳ್ತಿದ್ದಾರೆ? ಕತ್ತೆ ಅಂತ ಇವ್ರೇನೆ. ನೀನು ನಿನ್ ಬಾಯಿಗೆ ಸ್ವಲ್ಪ ಹೊತ್ತು ಚಿಲ್ಕ ಹಾಕೊಳ್ತೀಯಾ? ಬಾಯಿನಲ್ಲಿ ಚಿಲ್ಕ ಎಲ್ಲಿದೆ? ಈಗ ಹೇಗಾಗ್ತ್ಯಾ? ಮಗು, ಇವರು ಸುಮ್ನೆ ಇರೋದಕ್ಕೆ ಹೇಳ್ತಾ ಇದಾರೆ, ಗರ್ಜಿಸ್ತಾ. ಕನ್ಫ್ಯೂಸ್ ಮಾಡ್ಬೇಡಿ ತಾತ. ಇವ್ರು ಸುಮ್ನೆ ಇರೋಕ್ ಹೇಳ್ತಿದಾರ ಅಥವಾ ಗರ್ಜಸಕ್ ಹೇಳ್ತಿದಾರ? ನೋಡಿ, ಇಲ್ಲಿ ಕೂತ್ಕೊಂಡು ಬಿರುಗಾಳಿ ಬರೋದನ್ನ ಕಾಯ್ತಾ ಕೂತ್ಕೊಳಕ್ಕಾಗಲ್ಲ. ನಿಂಗ್ ಹೇಗ್ ಗೊತ್ತು ಇಲ್ಲಿ ಬಿರುಗಾಳಿ ಬರುತ್ತೆ ಅಂತ? ಬಿರುಗಾಳಿ ಅಂದ್ರೆ ಕ್ರಿಕೆಟ್ ಗ್ಯಾಂಗ್. ಮತ್ತೆ ಕ್ರಿಕೆಟ್ ಗ್ಯಾಂಗ್ ಅಂತ ಹೇಳು, ಬಿರುಗಾಳಿ ಅಂತ ಯಾಕೆ ಹೇಳ್ತೀಯಾ? ನೀವೆಲ್ರೂ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಒಂದ್ ಪ್ಲಾನ್ ಮಾಡ್ಬೇಕು. ಅವರು ಇನ್ನೊಂದ್ಸರಿ ನಮ್ಮೇಲೆ ಅಟ್ಯಾಕ್ ಮಾಡೋ ಮುಂಚೆ ನಾವು ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಹಾ, ಅದ್ರಲ್ಲಿ ನಿಮ್ಗೆ ಯಾರಿಗೂ ಏನು ತೊಂದ್ರೆ ಆಗಲ್ಲ. ಇಲ್ಲ, ನೀವೆಲ್ಲ ಇವತ್ತೇ ವಾಪಸ್ ಹೋಗ್ತಾ ಇದ್ದೀರಾ. ತಾತ, ನನಗೆ ನೀವೆಲ್ಲ ಈ ಯುದ್ಧ ಮಾಡೋದು ಇಷ್ಟ ಆಗ್ತಾ ಇಲ್ಲ. ನೀವೆಲ್ಲ ಇವತ್ತೇ ವಾಪಸ್ ಹೋಗ್ಬಿಡಿ. ನಾನು ಈ ಜಾಗನ ಅವ್ರಿಗೆ ಬಿಟ್ಕೊಟ್ಬಿಡ್ತೀನಿ. ಆದ್ರೆ ತಾತ, ಹೀಗೆ ಅರ್ಧಕ್ಕೆ ಬಿಟ್ಟು ಹೋಗೋದು ಹೇಗೆ? ಚಿಕ್ಕದು ಜೀವನ ಕಣಪ್ಪ, ನಾನ್ ಎಲ್ಲಾದ್ರೂ ಹೋಗಿ ಬದುಕೋತೀನಿ ಗರ್ಜಿಸ್ತಾ. ಇಲ್ಲ ತಾತ, ನೀವ್ ಇದೇ ಜಾಗದಲ್ಲೇ ಗರ್ಜಿಸ್ತೀರಾ. ಇವತ್ ನಾವು ಹೇಗ್ ಬುದ್ಧಿ ಕಲ್ಸ್ಬೇಕಂದ್ರೆ ಮತ್ತೆ ಅವರು ಈ ಕಡೆ ಕಣ್ಣೆತ್ತಿ ಕೂಡ ನೋಡ್ಬಾರ್ದು. ನಾನು ನಿಮ್ ಜೊತೆನೆ ಬರ್ತೀನಿ, ಯಾಕಂದ್ರೆ ಈ ತಾತ ನಮ್ ಜೊತೆ ಬಾಡ್ಗೆನೆ ಇಸ್ಕೊಂಡಿಲ್ಲ. ತುಂಬಾ ಮಾಡಿದಾರೆ ನಮ್ಗೆಲ್ಲ. ಪ್ರತ್ಯುಪಕಾರ ಮಾಡೋ ಟೈಮ್ ಇದು. ರೇಷ್ಮೆ ಬಟ್ಟೆಯಲ್ಲಿ ಹಾ, ಇದ್ ನಾನು ಆಗೋದಕ್ ಬಿಡೋದಿಲ್ಲ. ನಾನು ನಿಮ್ಮೆಲ್ಲರ ಜೊತೆ ಇದ್ದೀನಿ. ಕ್ರಿಕೆಟ್ ಗ್ಯಾಂಗ್, ನಾವು ನಿಮ್ಮನ್ನ ಆಲ್ ಔಟ್ ಮಾಡೋದಕ್ಕೆ ಬರ್ತಾ ಇದೀವಿ. ಡ್ರಿಂಕ್ಸ್ ಬ್ರೇಕ್ ಟೈಮ್ ಅಂತೂ ಆಯ್ತು, ಲಂಚ್ ಬ್ರೇಕ್ ಟೈಮ್ ಬಂದಾಯ್ತು. ಆದ್ರೆ ಅವನು ಗುರು ಗಂಟಲ್ನ ಕರ್ಕೊಂಡೇ ಬಂದಿಲ್ಲ. ಇವನಂತೂ ಮುದುಕ ಆಗೋಗಿದ್ದಾನೆ. ನಿನ್ ಮುಖಕ್ಕೆ ಏನಾಯ್ತು? ದಾರಿಲ್ ಬರ್ಬೇಕಾದ್ರೆ ಗುರು ಗಂಟಾಲ್ ಅವ್ರನ್ನ ಕೇಳ್ದೆ, ಈ ಏಜ್ ಅಲ್ಲೂ ನೀವು ಫೈಟ್ ಮಾಡ್ತೀರಾ ಅಂತ. ಅದಕ್ಕೆ ಇವರು ಡೆಮಾನ್ಸ್ಟ್ರೇಷನ್ ಕೊಟ್ರು. ಎಂತವ್ರನ್ನ ಇಟ್ಕೊಂಡಿದೀಯಾ? ಇದು ಕೂಡ ಗೊತ್ತಿಲ್ಲ ಯಾರ ಹತ್ರ ಎಂತ ಪ್ರಶ್ನೆ ಕೇಳ್ಬೇಕು ಅಂತ ಗಂಟೆ ಹೊಡ್ಕೊಂಡು. ಅರೆ ಇವನು ಕತ್ತೆ ಗುರು ಗಂಟಲ್. ಇವನು ಪ್ಲೇಯಿಂಗ್ ಲೆವೆಲ್ ಹೊರಗಡೆನೆ ಇರ್ತಾನೆ. ಪ್ಲೇಯಿಂಗ್ ಲೆವೆಲ್ ಒಳಗಡೆ ಯಾವತ್ತೂ ಬಂದೇ ಇಲ್ಲ. ಗುರು ಗಂಟಲ್ ಫೈಟ್ ಮೇಲೆ ಡೌಟ್ ಪಡ್ತೀಯಾ? ಮೊದಲು ಕೆಲ್ಸ ಏನಂತ ಹೇಳು, ಮತ್ತೆ ದುಡ್ಡೆಷ್ಟು ಸಿಗುತ್ತೆ ಗಂಟೆ ಹೊಡ್ಕೊಂಡು. 2 ಬೆಕ್ಕು, 1 ಗಿಣಿ ಮತ್ತೆ 1 ನಾಯಿನ ಹೊಡೆದು ನಮ್ಮ ಏರಿಯಾದಿಂದ ಓಡಿಸ್ಬೇಕು. ಈ ಫ್ರೀ ಯಾಕೆ ಹೊಡೆದ್ರಿ? ಇಂಥ ಚಿಲ್ಡ್ರೆ ಕೆಲ್ಸಕ್ಕೋಸ್ಕರ ಗುರು ಗಂಟಲ್ನ ಕರ್ಸಿದ್ಯಾ? ಗಂಟೆ ಹೊಡ್ಕೊಂಡು. ನಾನ್ ಗಂಟೆ ಹೊಡೆದಿಲ್ಲ, ಇವನ್ ಹೋಗಿದ್ದ ನಿಮ್ಮನೆಗೆ. ಇವನೇ ಹೊಡೆದಿರ್ಬೇಕು. ಓಯ್, ನಾಯಿ ಬೆಕ್ಕುಗಳ ಜೊತೆ ಹೊಡೆದಾಡಕ್ಕೆ ಗುರು ಗಂಟಲ್ನ ಕರ್ಸಿದ್ಯಾ ನೀನು? ಅವ್ರ 4 ಜನ ತುಂಬಾ ಒಳ್ಳೆ ಫೈಟರ್ಗಳು. ನಮ್ಗೆ ಸ್ಟೇಡಿಯಂಗೋಸ್ಕರ ಜಾಗ ಖಾಲಿ ಮಾಡೋದಕ್ಕೆ ಕೊಡ್ತಾ ಇಲ್ಲ. ಅವ್ರನ್ನ ಓಡಿಸಿ ನಾನ್ ನಿಮಗೆ ಕಪ್ ಮತ್ತೆ 10 ಲಕ್ಷ ಪ್ರೈಸ್ ಮನಿನ ಕೊಡ್ತೀನಿ. ಎಲ್ಲಿ ಸಿಗ್ತಾರ ಅವರು? ನಿಮ್ಮ ಹಿಂದೆ. ನೀವು ನಮ್ ಹಿಂದೆ ಮತ್ ನಾವ್ ನಿಮ್ ಹಿಂದೆ. ತುಂಬಾ ಫನ್. ನಮ್ ಗ್ರೌಂಡ್ಗೆ ಮ್ಯಾಚ್ ಆಡಕ್ ಬಂದಿದ್ದೀರಾ. ಈಗಂತೂ ನೀವು ಸೋಲ್ತೀರಾ. ಇವತ್ತು ಸೋಲೋರು ನೀವು. ರೇಷ್ಮೆ ಬಟ್ಟೆಯಲ್ಲಿ ಇದು ಡೈಲಾಗ್ ಹೊಡಿಯೋಕಲ್ಲ, ಆಕ್ಷನ್ ಟೈಮ್ ಆಗಿದೆ. ಗಂಟೆ ಹೊಡ್ಕೊಂಡು. ನಾವ್ ಗಂಟೆ ತಗೊಂಬಂದಿಲ್ಲ, ನಿಮ್ ಬ್ಯಾಂಡ್ ಬಜಾಯಿಸೋದ. ಗುರು ಗಂಟಾಲ್ಗೆ ತಮಾಷೆ.
ಅಟ್ಯಾಕ್. ಏನ್ ಮಾಡ್ತಿದ್ದೀರೋ ನೀವೆಲ್ಲ? ನಿಲ್ಸಿ ನಿಲ್ಸಿ ಇದನ್ನ. ಅಯ್ಯೋ ದೇವ್ರೆ, ಇವನು ಗುರು ಗಂಟಾಲು ರೇಷ್ಮೆ ಬಟ್ಟೆಯಲ್ಲಿ. ಆದ್ರೆ ಸಿಲ್ಕಿನ್ ಪಟ್ಟಿಲ್ ಯಾರೂ ಇಲ್ಲ. ಅಯ್ಯೋ ಬಟ್ಟೆ ಬಿಡಿ, ಗಂಟೆಗಳು ನೋಡಿ. ಹಾಗಿದ್ರೆ ಗಂಟೆ ಬಾರಿಸ್ತಿದ್ದಾನೆ. ಇವನ್ನ ಬಿಡಿ, ಆ ಕ್ರಿಕೆಟ್ ಗ್ಯಾಂಗ್ಗೆ ಹೊಡೀರಿ. ಇವನ್ ಗಂಟೆಗಳು ಗಡಿಯಾರ ಆಗ್ತಾ ಇದೆ. ಅನುಮಾನನೇ ಬೇಡ. ಇದು ಗುರು ಗಂಟಲ್ನ ಯುದ್ಧ. ನೀವೆಲ್ಲ ಉಳಿಯೋಕ್ಕಾಗಲ್ಲ ಮಕ್ಕಳ. ನನ್ಗೂ ಫೈಟ್ ಮಾಡೋದಕ್ಕೆ ಅವಕಾಶ ಕೊಡು. ನಿನ್ ಗಂಟೆ ಹೊಡಿತು ಗುರು. ಅರೆ, ಇವ್ರಿಗೆ ಬ್ಯಾಟಿಂಗ್ ಯಾರು ಕಲ್ಸ್ಕೊಟ್ಟಿದ್ದು? ಈಗ ಬಾಲಿಗೂ ನೋಡ್ಬಿಡು ರೇಷ್ಮೆ ಬಟ್ಟೆಯಲ್ಲಿ. ಗುರು ಗಂಟಲ್ ಕಾಪಾಡಿ, ಔಟ್ ಆಗ್ತಾ ಇದ್ದೀನಿ. ಹೊಡಿಯೋದಿಕ್ ಡೀಲ್ ಆಗಿರೋದು, ಕಾಪಾಡೋದಕ್ಕೆ ಎಕ್ಸ್ಟ್ರಾ ದುಡ್ಡಾಗುತ್ತೆ. ಗಂಟೆ ಹೊಡ್ಕೊಂಡು ಕೊಡ್ತೀನಿ, ಆದ್ರೆ ನಾವ್ ಈ ಮ್ಯಾಚಿನ ಸೋಲ್ದೇ ಇರೋ ತರ ನೋಡ್ಕೊಳ್ಳಿ ಪ್ಲೀಸ್.
ದೂರ ಹೋಗಿ. ಓಯ್ ಈಗ ನಿಮ್ ಸರ್ದಿ. ಹೆಂಗೆ ಹೆಂಗೆ ಇವನನ್ನ ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ಹನಿನ ಕರ್ಕೊಂಡು ಹೋಗೋಣ. ಬನ್ನಿ, ಹನಿನ ಕಾಪಾಡು. ಓಯ್ ಹಿಡೀರಿ ಅವ್ರನ್ನ. ಅರೆ, ನಾವ್ ಹಿಟ್ ವಿಕೆಟ್ ಹಾಕ್ಬಿಟ್ಟಿದೀವಿ, ಅಲ್ಲಾಡಕ್ಕೂ ಆಗ್ತಾ ಇಲ್ಲ. ಏಯ್ ನಾನ್ ಹೇಳಿದ್ದು ಹಿಡೀರಿ ಅವ್ರನ್ನ ಅಂತ. ಹೇ, ಅವರು ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ವರ್ಲ್ಡ್ ಚಾಂಪಿಯನ್ ಮುಂದೆ ಮ್ಯಾಚ್ ಆಡೋ ಅವಶ್ಯಕತೆ ಏನಿದೆ ನಮ್ಗೆ? ಇವತ್ತಿನ ಮ್ಯಾಚ್ ಫೈನಲ್ ಆಗಿರುತ್ತೆ. ನಾನ್ ಸಾಬೀತ್ ಮಾಡ್ತೀನಿ ನಾನೇ ಬೆಸ್ಟ್ ಅಂತ. ಮತ್ತೆ ನಿಮಗೆ ಆ ಜಮೀನ್ ಕೂಡ ಸಿಗುತ್ತೆ. ನಡೀರಿ ನನ್ ಜೊತೆ ಗಂಟೆ ಹೊಡ್ಕೊಂಡು. ಹನಿ 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 ಎದ್ದೇಳು, ಹನಿ ಎದ್ದೇಳು, ಹನಿ ಎದ್ದೇಳು. ನಾನ್ ಹೇಳಿದ್ದೆ ನಿಮ್ಗೆ ವಾಪಸ್ ಹೋಗಿ ಅಂತ. ನೀವು ನನ್ ಮಾತ್ ಕೇಳಲಿಲ್ಲ. ನಮ್ಮನ್ನ ಉಳ್ಸೋಕೋಸ್ಕರ ಇವನ್ ಕತೆ ಹೀಗಾಗಿದೆ ರೇಷ್ಮೆ ಬಟ್ಟೆಲಿ. ನೋಡಿ ನನ್ ಹನಿ ಸ್ಥಿತಿ ಏನಾಗಿದೆ ಅಂತ. ತಾತ ಅವ್ರೆ, ಹನಿ ಸರಿ ಹೋಗ್ತಾನೆ, ಅನ್ಮಾನನೇ ಬೇಡ. ಅಯ್ಯೋ, ಗುರಿ ಗಂಟಾಲ್ದು, ಗಂಟಿ ಗುಡಿಯಾಲ್ಗಳ ಯುದ್ಧ ಇದು. ಇದರಿಂದ ಯಾರು ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ಶೇರ್ ಸಿಂಗ್ ಒಬ್ನೇ ಇದ್ದಿದ್ದು ಇವನನ್ನ ಎದುರಿಸೋದಕ್ಕೆ. ಗರ್ಜಿಸ್ತಾ ಇವನು ತುಂಬಾ ಚಿಕ್ಕ ಹುಡುಗ, ಶೇರ್ ಸಿಂಗ್ ಅಲ್ಲ ಇಂಥ ಯುದ್ಧನ ಎದುರಿಸೋದಕ್ಕೆ. ನಾವಿವನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ, ಎಲ್ಲ ಸರಿ ಹೋಗುತ್ತೆ ತಾತ ಅವ್ರೆ. ಏನು ಆಗೋದಿಲ್ಲ, ಇನ್ನೇನು ಆಗೋದಿಲ್ಲ. ಚಮತ್ಕಾರ ಆಗಿದ್ರೆ ತಾತ ಅವ್ರೆ, ಈಗ್ಲೂ ಚಮತ್ಕಾರ ಆಗತ್ತೆ. ಒಬ್ಬ ಅಂತೂ ಹೋದ, ಇನ್ನು ಉಳಿದಿರೋದ್ ನೀವು 3 ಜನ. ಗಂಟೆ ಹೊಡ್ಕೊಂಡು. ನಿನ್ನಿಂದ ನಮ್ಮ ಹನಿಗೆ ಈ ತರ ಆಗಿದೆ, ನಿನ್ನಂತೂ ಸುಮ್ನೆ ಬಿಡಲ್ಲ ಗುರು ಗಂಟಾಲ್. ನಾವೀಗ ನಿನ್ಗೆ ಬ್ಯಾಂಡ್ ಬಾರಿಸ್ತೀವಿ, ಅದು ಕೂಡ ಗಂಟೆ ಹೊಡಿತಾನೆ, ಅನುಮಾನನೇ ಬೇಡ. ತುಂಬಾ ಮಾತಾಡ್ತೀರಾ, ಈಗ್ಲೇ ನಿಮ್ಮನ್ನೆಲ್ಲ ರಿಟೈರ್ಡ್ ಹೈಟ್ ಮಾಡ್ಬಿಡ್ತೀವಿ. ಟೀಮ್ ರೆಡಿ? Attack!
ಇವರೆಲ್ಲ ಒಳ್ಳೆ ಫಾರ್ಮ್ ಅಲ್ಲಿರೋ ಬ್ಯಾಟ್ಸ್ಮನ್ ಗುರು. ನೀವೇ ಇವ್ರ ವಿಕೆಟ್ ನ ಡೌನ್ ಮಾಡಿ. ತಗೊಳ್ಳಿ. ತಗೊಳ್ರಿ. ಓಡ್ ಹೋಗಿ ಮಕ್ಳೇ, ಈ ರಾಕ್ಷಸನ್ ಜೊತೆ ಯುದ್ಧ ಮಾಡಕ್ ಆಗಲ್ಲ. ದೊಡ್ಡವ್ರ ಮಾತ್ ಕೇಳ್ಬೇಕು ಅಂತಾರೆ. ಈ ಮುದಿ ಬೆಕ್ಕು ಸರಿಯಾಗಿ ಹೇಳ್ತಿದೆ. ಗಂಟೆ ಹೊಡ್ಕೊಂಡು ಗಂಟೆನ ನಾವು ನಿನ್ಗೆ ಹೊಡಿತೀವಿ. ನನಗ್ ಶಕ್ತಿ ಕೊಡು. ಇವನ್ ಇಷ್ಟ ಬೇಗ ಸರಿ ಹೆಂಗಾದ? ಮಗು ಹನಿ, ಇದೇಗಾಯ್ತು? ಈಗ ನಿನ್ ಸರ್ತಿ ಗುರು ಗಂಟಾಲ್. ಹನಿಗೆ ಸಹಾಯ ಬೇಕಿದೆ. ಮಗು ಹನಿಗೆ ಯಾರ್ ಸಹಾಯ ಬೇಕಿತ್ತೋ ಅವರಿಂದ ಸಹಾಯ ಬಂದಾಗಿದೆ. ಗರ್ಜಿಸ್ತಾ ಹನಿ ಹನಿ
ಏಯ್! ಆ! ಕ್ಷಮಿಸ್ಬಿಡು ನನ್ನ, ಕ್ಷಮಿಸ್ಬಿಡು. ಹನಿ ಬಿಟ್ಬಿಡು ಅವ್ನ. ಇವನು ಸೋಲನ್ನ ಒಪ್ಕೊಂಡ್ಬಿಟ್ಟಿದ್ದಾನೆ. ಕ್ಷಮಿಸ್ಬಿಡು ಇವನನ್ನ, ಶೇರ್ ಸಿಂಗ್. ಇದು ನನ್ಗೇನಾಗೋಗಿತ್ತು? ಓಯ್ ಹನಿ, ಅದ್ಭುತವಾಗಿತ್ತು ರೇಷ್ಮೆ ಬಟ್ಟೆಯಲ್ಲಿ. ನನ್ನ ಕ್ಷಮಿಸ್ಬಿಡಿ. ನನಗ್ ಗೊತ್ತಾಯ್ತು ಶಕ್ತಿನ ಬೇರೆಯವ್ರು ಒಳ್ಳೇದಕ್ಕೋಸ್ಕರ ಬಳಸ್ಬೇಕು ಅಂತ. ಇವತ್ತಿಂದ ಈ ಜಾಗದ ರಕ್ಷಣೆ ನನ್ನ ಜವಾಬ್ದಾರಿ. ಇವಾಗ ಈ ಕ್ರಿಕೆಟ್ ಗ್ಯಾಂಗ್ ಇಲ್ಲಿ ಸ್ಟೇಡಿಯಂ ಮಾಡೋಕ್ ಆಗೋದಿಲ್ಲ. ಹನಿನೇ ಇವ್ರಿಗೆ ಈಗೆಲ್ಲ ಮಾಡಿರೋದು. ಇವನು ಕೂಡ ತಿಂಗಳು ಕ್ರಿಕೆಟ್ ಆಡೋ ಹಾಗಿಲ್ಲ. ಅನ್ಮನನೇ ಬೇಡ. ಹನಿ, ನೀನು ನಮ್ ಪ್ರಾಬ್ಲಮ್ ನ ಬಗೆಹರಿಸ್ಬಿಟ್ಟೆ ಗರ್ಜಿಸ್ತಾ. ತಾತ ಚೆನ್ನಾಗಿ ಗರ್ಜಿಸ್ತೆ ಅಲ್ವಾ ನಾನು? ಆದ್ರೆ ನಂತರ ಮಾತ್ರ ಅಲ್ಲ, ಗರ್ಜಿಸ್ತಾ ಇದ್ದೆ ನಾನು ಯೌವನದಲ್ಲಿ.